ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ದಿಲೀಪ್ ರಾಜ್ ಕನ್ನಡ ನಟ, ನಿರ್ದೇಶಕ ಮತ್ತು ನಿರ್ಮಾಪಕ. ಇಂಥ ದಿಲೀಪ್ ರಾಜ್ ಜೀವನದ ಹಾದಿ ಹೇಗಿತ್ತು, ಅನುಭವಿಸಿದ ಕಷ್ಟಗಳೇನು, ಕೊನೆ ಆಸೆ ಬಗ್ಗೆ ಹೇಳಿದ್ದೇನು, ಪತ್ನಿ ಮಕ್ಕಳು ಯಾರು, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಕೊನೆವರೆಗೂ ನೋಡಿ. 1978ರ ಸೆಪ್ಟೆಂಬರ್ 2ರಂದು ಜನನ. ದಿಲೀಪ್ ರಾಜ್ ಹುಟ್ಟಿದ್ದು 1978ರ ಸೆಪ್ಟೆಂಬರ್ 2ನೇ ತಾರೀಕು ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ. ಚಿಕ್ಕಂದಿನಲ್ಲೇ ತಂದೆಯನ್ನ ಕಳೆದುಕೊಂಡ ಇವರು ಅಮ್ಮ, ಅಣ್ಣ ಮತ್ತು ಅಕ್ಕಂದಿರ ಆಸರೆಯಲ್ಲಿ ಬೆಳೆದ್ರು. ಇವರದ್ದು ವೀರಶೈವ ಲಿಂಗಾಯತ ಸಮುದಾಯ. ಡಿಗ್ರಿಲಿ ಡ್ಯಾನ್ಸರ್ ಆಗಿ ಮಿಂಚಿಂಗ್, ಧಾರಾವಾಹಿಗಳಲ್ಲಿ ಸಿಕ್ಕಿತು ಚಾನ್ಸ್. ದಿಲೀಪ್ ರಾಜ್ ಡಿಗ್ರಿ ಓದಿದ್ದು ಬೆಂಗಳೂರಿನ ಜಯನಗರದ SSMRV ಕಾಲೇಜಿನಲ್ಲಿ. ಕಾಲೇಜು ದಿನಗಳಲ್ಲಿ ತುಂಬಾ ತರ್ಲೆ ಮಾಡ್ತಿದ್ದ ಇವರು ಒಳ್ಳೆ ಡ್ಯಾನ್ಸರ್ ಆಗಿ ಗುರುತಿಸಿಕೊಂಡಿದ್ರು. ಕಲ್ಚರಲ್ ಫೆಸ್ಟ್ ಗಳಿಗೆ ಡ್ಯಾನ್ಸ್ ಕಲಿಸಿಕೊಡ್ತಿದ್ರು. ಹೀಗಿರುವಾಗ್ಲೇ ಫ್ರೆಂಡ್ ಒಬ್ರು ನಾಟಕ ರೆಡಿ ಮಾಡ್ತಿದ್ರು. ಆದ್ರೆ ನಾಟಕದಲ್ಲಿ ಲೀಡ್ ರೋಲ್ ಮಾಡ್ತಿದ್ದವನಿಗೆ ಜ್ವರ ಬಂದು ಮಾಡಲ್ಲ ಅಂದ್ಬಿಟ್ಟ. ಆಗ ತಾನು ಆ ಪಾತ್ರ ಮಾಡ್ತೀನಿ ಅಂತ ಮುಂದೆ ಬಂದ ದಿಲೀಪ್ ರಾಜ್ ಥರ್ಡ್ ಬೆಸ್ಟ್ ಆಕ್ಟರ್ ಪ್ರಶಸ್ತಿ ಗೆದ್ರು. ಇದರ ಬೆನ್ನಲ್ಲೇ ಆಕ್ಟಿಂಗ್ ಕಡೆ ಗಮನ ಹರಿಸೋಣ ಅಂತ ಹೇಳಿ ರಂಗಭೂಮಿ ಸೇರಿದ್ರು. ಅಲ್ಲಿಂದ ಕಂಬದ ಮನೆ ಟೆಲಿಫಿಲಂ ನಲ್ಲಿ ನಟಿಸುವ ಅವಕಾಶ ಸಿಕ್ತು. ಇದಕ್ಕೆ 500 ರೂಪಾಯಿ ಸಂಭಾವನೆಯೂ ಸಿಕ್ತು. ಬಳಿಕ ಜನನಿ ಧಾರಾವಾಹಿಯಲ್ಲಿ ಭಾರತಿ ವಿಷ್ಣುವರ್ಧನ್ ರ ಮೊಮ್ಮಗನ ಪಾತ್ರದಲ್ಲಿ ನಟಿಸಿದ್ರು. ಒಳ್ಳೆ ಕ್ರಿಕೆಟರ್ ಆಗಿದ್ದ ಇವರು ಕಾಲೇಜ್ನ ಕ್ರಿಕೆಟ್ ಟೀಮ್ ನಲ್ಲೂ ಇದ್ರು. ಕಾಲೇಜಿನಲ್ಲಿ ಪ್ರೀತಿ, ಬಳಿಕ ಮದುವೆ. ಡ್ಯಾನ್ಸ್, ಆಕ್ಟಿಂಗ್ ಅಂತ ಬ್ಯುಸಿ ಆಗಿದ್ದ ದಿಲೀಪ್ ರಾಜ್ ರನ್ನ ಕಾಲೇಜಿನಲ್ಲಿ ಜೂನಿಯರ್ ಒಬ್ರು ಇಷ್ಟಪಟ್ರು. ಹೆಸರು ಶ್ರೀವಿದ್ಯಾ. ವಿಚಾರ ಫ್ರೆಂಡ್ಸ್ ಮೂಲಕ ದಿಲೀಪ್ ರಾಜ್ಗೂ ಗೊತ್ತಾಯ್ತು. ಪರಸ್ಪರ ಪ್ರೀತಿಸಿದ ಜೋಡಿ ಡಿಗ್ರಿ ಮುಗಿದ 2-3 ವರ್ಷದಲ್ಲೇ ದಾಂಪತ್ಯ ಜೀವನಕ್ಕೆ ಕಾಲಿಡ್ತು. ದಂಪತಿಗೆ 2 ಹೆಣ್ಣು ಮಕ್ಕಳು ಜನಿಸಿದ್ರು. ಸಿನಿಮಾ ಆಫರ್, ಸೀರಿಯಲ್ಗೆ ಬಾಯ್ ಬಾಯ್. ಕಷ್ಟದ ಜೀವನ, ಕೈ ಬಿಡ್ಲಿಲ್ಲ ಶ್ರೀವಿದ್ಯಾ. ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದ ದಿಲೀಪ್ ರಾಜ್ಗೆ ಬಾಯ್ ಫ್ರೆಂಡ್ ಸಿನಿಮಾದಲ್ಲಿ ಪಾತ್ರವೊಂದರ ಆಫರ್ ಬಂತು. ಹೀರೋ ಇನ್ನೂ ಫೈನಲ್ ಆಗಿರ್ಲಿಲ್ಲ. ಆದ್ರೆ ಸಿನಿಮಾದ ಮುಹೂರ್ತಕ್ಕೆ ಬಂದಿದ್ದ ದಿಲೀಪ್ ರಾಜ್ ರನ್ನ ನೋಡಿ ಕೆಲ ಮಾಧ್ಯಮಗಳು ಇವರೇ ಹೀರೋ ಅಂತ ವರದಿ ಮಾಡಿದ್ವು. ಕೊನೆಗೆ ಹೀರೋ ಪಾತ್ರನೇ ಸಿಕ್ತು. 2005ರಲ್ಲಿ ತೆರೆ ಕಂಡ ಈ ಸಿನಿಮಾ ಹಿಟ್ ಆಗ್ಲಿಲ್ಲ. ಅದೇ ವರ್ಷ ನನ್ನ ಲವ್ ಮಾಡ್ತೀಯಾ ಸಿನಿಮಾದಲ್ಲೂ ನಟಿಸಿದ್ರು. ಅದು ಕೂಡ ಫ್ಲಾಪ್ ಆಯ್ತು. ಇನ್ನಷ್ಟು ಸಿನಿಮಾ ಆಫರ್ಗಳು ಬರಬಹುದು ಅಂತ ಹೇಳಿ ಸೀರಿಯಲ್ಗಳಿಗೆ ಬ್ರೇಕ್ ಹಾಕಿದ್ರು. ಆದ್ರೆ ಸಿನಿಮಾ ಆಫರ್ ಬರಲೇ ಇಲ್ಲ. 2 ವರ್ಷ ಸಂಪಾದನೆನೇ ಇಲ್ಲದಂತಾಯ್ತು. ಈ ಟೈಮಲ್ಲಿ ಸ್ನೇಹಿತರಿಗೆ ಬ್ರಾಂಡೆಡ್ ವಾಚ್, ಸೆಂಟ್ ಗಳನ್ನ ಮಾರುವ ಕೆಲಸಕ್ಕೆ ಕೈ ಹಾಕಿದ್ರು. ಪತ್ನಿ ಕೂಡ ಕ್ಲಿನಿಕ್ ನಲ್ಲಿ ಕೆಲಸ ಮಾಡಿ ಮನೆಯ ಖರ್ಚು ವೆಚ್ಚಗಳನ್ನ ನೋಡಿಕೊಂಡ್ರು. ಧಾರಾವಾಹಿ ಜೀವನಕ್ಕೆ ವಾಪಸ್. ಮಿಲನ ಸಕ್ಸಸ್, ಬದಲಾಗ್ಲಿಲ್ಲ ಲಕ್. ಸಿನಿಮಾ ಆಫರ್ ಸಿಗುತ್ತೆ ಅಂತ ಕಾದು ಸುಸ್ತಾದ ದಿಲೀಪ್ ರಾಜ್ ಮತ್ತೆ ಸೀರಿಯಲ್ಗಳಲ್ಲಿ ನಟಿಸೋಕೆ ಶುರು ಮಾಡಿದ್ರು. ಹೀಗಿರುವಾಗ್ಲೇ ಮಿಲನ ಸಿನಿಮಾದಲ್ಲಿ ವಿಲನ್ ಪಾತ್ರ ಸಿಕ್ತು. 2007ರಲ್ಲಿ ತೆರೆ ಕಂಡ ಈ ಚಿತ್ರ ಹಿಟ್ ಆಯ್ತು. ದಿಲೀಪ್ ರಾಜ್ಗೂ ಒಳ್ಳೆ ಹೆಸರು ತಂದುಕೊಡ್ತು. ಅದೃಷ್ಟ ಬದಲಾಯ್ತು ಅಂದುಕೊಂಡ್ರು. ಆದ್ರೆ ಏನು ಬದಲಾಗ್ಲಿಲ್ಲ. ಧಾರಾವಾಹಿ ಆಳ ಅಗಲ ತಿಳಿಯಲು ಇಳಿದ್ರು. ಪ್ರಸಿದ್ಧ ಸೀರಿಯಲ್ಗಳ ನಿರ್ಮಾಪಕರಾದ್ರು. ಟ್ಯಾಲೆಂಟ್ ಇದ್ರೂ ಸರಿಯಾದ ಅವಕಾಶಗಳು ಸಿಗದ ದಿಲೀಪ್ ರಾಜ್ಗೆ ಸೀರಿಯಲ್ಗಳು ಹೇಗೆ ವರ್ಕ್ ಆಗ್ತಾವೆ ಅನ್ನೋದನ್ನ ತಿಳ್ಕೋಬೇಕು ಅನಿಸ್ತು. ಈ ಹಿನ್ನೆಲೆ 2014-15ರಲ್ಲಿ ಕಲರ್ಸ್ ಕನ್ನಡ ಸೇರಿ ಧಾರಾವಾಹಿ ಪ್ರೊಡಕ್ಷನ್ ನ ಹೆಡ್ ಆದ್ರು. ನಂತರ DR ಕ್ರಿಯೇಷನ್ಸ್ ಎಂಬ ತಮ್ಮದೇ ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ರು. ಈ ಬ್ಯಾನರ್ ನಲ್ಲಿ ಮೊದಲಿಗೆ ಜಸ್ಟ್ ಮಾತಲ್ಲಿ ಧಾರಾವಾಹಿ ನಿರ್ಮಾಣ ಮಾಡಿದ್ರು. ನಂತರ ಮಜಾ ಭಾರತದ ಒಂದಷ್ಟು ಎಪಿಸೋಡ್ ಗಳನ್ನ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ರು. ನಂತರ ವಿದ್ಯಾ ವಿನಾಯಕ, ಪಾರು, ಹಿಟ್ಲರ್ ಕಲ್ಯಾಣ, ಬ್ರಹ್ಮಗಂಟು, ವಧು, ನಾನಿನ್ನ ಬಿಡಲಾರೆ, ಕೃಷ್ಣ ರುಕ್ಕು ಮುಂತಾದ ಪ್ರಸಿದ್ಧ ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿದ್ರು. 2026ರಲ್ಲಿ ನಿಧನ ಆಗಿದ್ದೇನು, ಮುನ್ಸೂಚನೆ ಸಿಕ್ಕರೂ ನೆಗ್ಲೆಕ್ಟ್. ಇಂಥ ದಿಲೀಪ್ ರಾಜ್ 2026ರ ಮೇ 13ರಂದು ಹೃದಯಾಘಾತದಿಂದ ಕೊನೆಯುಸಿರೆಳೆದ್ರು. ಇವರಿಗೆ 48 ವರ್ಷ ವಯಸ್ಸಾಗಿತ್ತು. ಫಿಟ್ ಅಂಡ್ ಫೈನ್ ಆಗಿದ್ದ ಇವರು ಸಣ್ಣ ವಯಸ್ಸಲ್ಲೇ ಪ್ರಾಣ ಕಳ್ಕೊಂಡಿದ್ದು ಹೇಗೆ ಅಂತ
ಹಲವರು ಶಾಕ್ ಆದ್ರು. ಒಂದ್ ರೀತಿ ಪುನೀತ್ ರಾಜ್ಕುಮಾರ್ ಅನ್ನ ನೆನಪಿಸುವಂತಿತ್ತು. ಅಂದ್ಹಾಗೆ ಬಿಡುವಿದ್ದಾಗಲೆಲ್ಲ ಜಿಮ್ಗೆ ಹೋಗ್ತಿದ್ದ ದಿಲೀಪ್ ರಾಜ್ಗೆ ಯಾವುದೇ ದುರಭ್ಯಾಸ ಇರ್ಲಿಲ್ಲ. 1 ವಾರದಿಂದ ಅಸಿಡಿಟಿ ಅಂತ ಹೇಳ್ತಿದ್ರು. ಆದ್ರೆ ಡಾಕ್ಟರ್ ಬಳಿ ಹೋಗಿರ್ಲಿಲ್ಲ. ಮೇ 13ರಂದು ಫುಲ್ ಬಾಡಿ ಚೆಕ್ಅಪ್ ಮಾಡಿಸ್ಕೊಳ್ಬೇಕು ಅಂದುಕೊಂಡಿದ್ರು. ಆದ್ರೆ ಮೇ 12ರ ರಾತ್ರಿಯೇ ಕೈ ಜುಮ್ ಅಂತಿದೆ, ಸುಸ್ತಾಗ್ತಿದೆ, ಗ್ಯಾಸ್ಟ್ರಿಕ್ ಇರಬಹುದು ಅಂತ ಹೇಳಿ ಮಾತ್ರೆ ತಗೊಂಡು ಮನೆಯಲ್ಲಿ ಮಲಗಿದ್ರು. ಮರುದಿನ ಬೆಳಗಿನ ಜಾವ 5:30ರ ಸುಮಾರಿಗೆ ತೀವ್ರ ಎದೆನೋವು ಕಾಣಿಸಿಕೊಂಡಿತ್ತು. ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಉಸಿರು ನಿಂತು ಹೋಗಿತ್ತು. ಕೊನೆ ಆಸೆ ಬಗ್ಗೆ ಹೇಳಿದ್ದೇನು? ದಿಲೀಪ್ ರಾಜ್ ಈ ಹಿಂದೆ ಸಂದರ್ಶನವೊಂದರಲ್ಲಿ ಮಾತನಾಡುವಾಗ 50 ವರ್ಷಕ್ಕೆ ಪ್ರೊಡಕ್ಷನ್ ಕೆಲಸದಿಂದ ರಿಟೈರ್ ಆಗಿ ಆಕ್ಟಿಂಗ್ ನಲ್ಲಿ ಮಾತ್ರ ಮುಂದುವರಿಯೋ ಪ್ಲಾನ್ ಇದೆ ಅಂದಿದ್ರು. ಇಳಿ ವಯಸ್ಸಿನಲ್ಲಿ ಕುಟುಂಬದ ಜೊತೆ ರಾಮನಗರದಲ್ಲಿ ಕಟ್ಟಿಸಿರೋ ತೊಟ್ಟಿ ಮನೆಯಲ್ಲಿ ವಾಸವಿರಬೇಕು ಅಂದುಕೊಂಡಿದ್ರು. ಅಲ್ಲದೆ ನನ್ನ ಆಸ್ತಿಯನ್ನ ಭಾರತೀಯ ಸೇನೆ ಅಥವಾ ಇಸ್ರೋಗೆ ಬರೆದುಕೊಡಬೇಕು ಅನ್ನೋದು ಪತ್ನಿಯ ಆಸೆ ಅಂತಾನು ಹೇಳಿಕೊಂಡಿದ್ರು. ಹೆಂಡತಿ ಮಕ್ಕಳು ಏನ್ ಮಾಡ್ತಾರೆ? ದಿಲೀಪ್ ರಾಜ್ರ ಪ್ರಾಜೆಕ್ಟ್ ಗಳಿಗೆ ಸಾಥ್ ಕೊಡ್ತಿದ್ದ ಪತ್ನಿ ಶ್ರೀವಿದ್ಯಾ ಕೂಡ ನಿರ್ಮಾಪಕಿಯಾಗಿದ್ದಾರೆ. ದೊಡ್ಡ ಮಗಳು ಅದಿತಿ ಬಿಕಾಂ ಮುಗಿಸಿ ಕೆಲಸದಲ್ಲಿದ್ದಾರೆ. ಚಿಕ್ಕ ಮಗಳು ಧೃತಿ ಓದ್ತಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ಕನ್ನಡ ನಟ, ನಿರ್ದೇಶಕ, ನಿರ್ಮಾಪಕ ದಿಲೀಪ್ ರಾಜ್ ಜೀವನದ ಹಾದಿ ಹೇಗಿತ್ತು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಸಿನಿಮಾಗಳಲ್ಲಿ ಹೀರೋ ಆಗಿ ಮಿಂಚಬೇಕು, ಒಳ್ಳೆ ನಟನಾಗ್ಬೇಕು ಅಂದುಕೊಂಡಿದ್ದ ಇವರಿಗೆ ಟ್ಯಾಲೆಂಟ್, ಎಫರ್ಟ್ ಇದ್ರೂ ಲಕ್ ಕೈ ಹಿಡಿಲಿಲ್ಲ ಅನ್ನೋದು ದುರಾದೃಷ್ಟಕರ.